ಸದ್ಯಕ್ಕೆ ಇಸ್ರೇಲ್ ಮತ್ತು ಇರಾನ್ ನಡುವೆ ಏನು ಯುದ್ಧ ನಡೀತಿದೆ, ಇದರಲ್ಲಿ ಭಾರತ ಇರಾನ್ ಪರವಾಗಿ ನಿಲ್ಲಬೇಕು ಅಂತ ಸಿದ್ದರಾಮಯ್ಯ ಈಗ ಪೋಸ್ಟ್ ಹಾಕಿದ್ದಾರೆ. ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಎರಡೂ ಕಡೆ ಭಾರಿ ಪ್ರಮಾಣದಲ್ಲಿ ಕ್ಷಿಪಣಿ ದಾಳಿ ನಡೆಸ್ತಾ ಇದ್ರು ಕೂಡ ಭಾರತ ಇಲ್ಲಿವರೆಗೆ ಯಾವುದೇ ಒಂದು ತಟಸ್ಥ ನಿಲುವನ್ನ ಹೊಂದಿದೆ. ಈಗ ಇಸ್ರೇಲ್ ಏನು ದಾಳಿ ನಡೆಸ್ತಾ ಇದೆ ಅದು ಕಾನೂನು ಬಾಹಿರ, ಪ್ರಾದೇಶಿಕ ಶಾಂತಿಗೆ ಬೆದರಿಕೆ ಹಾಕುತ್ತೆ, ಭಾರತದ ಹಿತಾಸಕ್ತಿಗಳ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ. ಸೊ ನಿರ್ಣಾಯಕ ಕ್ಷಣದಲ್ಲಿ ನಾವು ಒಂದು ಸ್ಟ್ಯಾಂಡ್ ಅನ್ನು ತೆಗೆದುಕೊಳ್ಬೇಕು ಅಂತ ನೀವೀಗ ನೋಡ್ತಾ ಇದ್ರೆ ಆ ಒಂದು ಟ್ವೀಟ್ ಅನ್ನ. ಸೊ ಟ್ವೀಟ್ ಪ್ರಕಾರ ಇಸ್ರೇಲ್ ಏನು ಒಂದು ದಾಳಿ ಮಾಡ್ತಾ ಇದೆ ಅದು ಅನ್ಲಾಫುಲ್ ಅಂತ ಹೇಳಿದೆ. ಇದು ಡೇಂಜರಸ್ ಎಸ್ಕಲೇಷನ್. ಸೊ ರೀಜನಲ್ ಪ್ರಾದೇಶಿಕ ಶಾಂತಿ ಏನಿದೆ ಸೊ ಅದು ಡೈರೆಕ್ಟ್ ಆಗಿ ಭಾರತದ ಹಿತಾಸಕ್ತಿಯ ಮೇಲೆ ಪರಿಣಾಮವನ್ನು ಬೀರುತ್ತೆ. ಶ್ರೀಮತಿ ಸೋನಿಯಾ ಗಾಂಧಿ ಅವರ ಆರ್ಟಿಕಲ್ ಏನಿದೆ ಅದನ್ನು ಅವರು ಹಾಕಿರೋದ್ರಲ್ಲಿ ಅದೊಂದು ರಿಮೈಂಡರ್ ಅಂತ. ಇಂಡಿಯಾ ಕೆನಾಟ್ ರಿಮೈನ್ ಸೈಲೆಂಟ್ ವೆನ್ ಸಿವಿಲಿಯನ್ಸ್ ಲೈವ್ಸ್ ಆರ್ ಲಾಸ್ಟ್, ಇಂಟರ್ನ್ಯಾಷನಲ್ ಲಾ ಇಸ್ ವಯೋಲೇಟೆಡ್ ಅಂತ ಆ ಒಂದು ಇಂಗ್ಲೀಷ್ ಆರ್ಟಿಕಲನ್ನು ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೋನಿಯಾ ಗಾಂಧಿ ಅವರ ಆ ಒಂದು ಆರ್ಟಿಕಲ್ ಏನಿದೆ ಅದು ಭಾಳ ಅರ್ಥಪೂರ್ಣವಾಗಿದೆ. ಭಾರತ ಒಂದು ನಿಲುವನ್ನು ತೆಗೆದುಕೊಳ್ಬೇಕು ಇರಾನ್ನಲ್ಲಿ. ಭಾರತ ಇರಾನ್ ಪರವಾಗಿ ನಿಲುವನ್ನು ತೆಗೆದುಕೊಳ್ಬೇಕು ಅಂತ ಈಗ ಹೇಳಿದ್ದಾರೆ.